ಇನ್ನು ಕೊನೆಯ ರಾಶಿ ಮೀನರಾಶಿ ಗುರುಗಳೇ. ಮೀನರಾಶಿಯವರ ಫಲಾನುಫಲ ಹೇಗಿದೆ? ಮೀನರಾಶಿಯವರದ್ದು ಮಿಶ್ರ ಫಲ ಅಂದರೆ ತಪ್ಪಾಗಲಾರದು. ಒಂದು, ಜನ್ಮದಲ್ಲಿರ್ತಕ್ಕಂಥ ಶನಿ, ಆ ಶನಿಯ ಪ್ರಭಾವದಿಂದ ಬಹಳ ದಿವಸಗಳಿಂದ ಇದ್ದಂಥ ಸಮಸ್ಯೆಗಳಿಗೆ ಒಂದು ಹಂತದ ಮುಕ್ತಿ ಸಿಕ್ಕಿದ್ರು ಕೂಡ ಇನ್ನೊಂದು ಹೊಸ ಸಮಸ್ಯೆಗಳು ಅದಕ್ಕೆ ಪೂರಕವಾಗಿ ಬರ್ತಕ್ಕಂಥದ್ದು. ಆ ಸಮಸ್ಯೆ ಮುಕ್ತಿ ಸಿಗುತ್ತೆ ಅನ್ನೋ ಹೊತ್ತಿಗೆ ಮತ್ತೊಂದು ಸಮಸ್ಯೆ. ಹಾಗಾಗಿ ಸಮಸ್ಯೆ ಪರಿಹಾರ, ಬಟ್ ಅದರ ಜೊತೆಗೆ ಸಮಸ್ಯೆಗಳು ಬರುತ್ತೆ. ರೈತರಿಗೆ ಸರ್ಕಾರದಿಂದ ಬರಬೇಕಾದಂತಹ ದೊಡ್ಡ ಮಟ್ಟದ ಹಣ ಪ್ರಾಪ್ತಿ, ಅವರಿರ್ತಕ್ಕಂಥ ಜಮೀನು ಅಥವಾ ಆಸ್ತಿ ಸರ್ಕಾರ ಸಾರ್ವಜನಿಕ ಉಪಯೋಗಕ್ಕಾಗಿ ಅದನ್ನು ಆಕ್ರಮಿಸ್ಕೊಳ್ತಕ್ಕಂಥದ್ದು, ಅದರ ಪರಿಹಾರ ರೂಪದಲ್ಲಿ ಬರ್ತಕ್ಕಂಥ ಹಣದಿಂದ ಅವರ ಸ್ಥಾನ ಪಲ್ಲಟ. ಕೆಲವಷ್ಟು ರೈತರಿಗೆ, ಕೆಲವು ಅದರಲ್ಲೂ ಮುಖ್ಯವಾಗಿ ಭತ್ತ ಬೆಳೀತಕ್ಕಂಥ ರೈತರು, ಭತ್ತದ ಜೊತೆಗೆ ಬೇರೆ ಬೇಳೆಕಾಳುಗಳನ್ನು ಬೆಳೀತಕ್ಕಂಥ ರೈತರು ಹೇರಳವಾಗಿ ಧನವನ್ನು ಕಾಣಬಹುದು. ನೆಮ್ಮದಿಯಾದ ತೃಪ್ತಿಯಾದ ಜೀವನಕ್ಕೆ ತೊಂದರೆ ಇಲ್ಲ. ಆರೋಗ್ಯದಲ್ಲಿ ಉದರ ಸಂಬಂಧವಾದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು, ಕೈಕಾಲು ಗಂಟಿನಲ್ಲಿ ನೋವು ಬರತಕ್ಕಂಥದ್ದನ್ನು ಅವರು ಈ ವರ್ಷ ಕಾಣ್ತಾರೆ. ಆದರೂ ಕೂಡ ಅವರ ಎಲ್ಲ ರೀತಿಯ ಸಂತೃಪ್ತಿಕರವಾದ ಜೀವನಕ್ಕೆ ಅಂತ ತೊಂದರೆ ಆಗೋದಿಲ್ಲ. ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ಯಶಸ್ಸು ಸಿಗುತ್ತೆ. ಅದರಲ್ಲೂ ಕಾನೂನು ವಿದ್ಯಾರ್ಥಿಗಳು ಮತ್ತು ಲೆಕ್ಕಪತ್ರ ಪರಿಶೋಧಕರು ಅಂದರೆ ಚಾರ್ಟರ್ಡ್ ಅಕೌಂಟೆಂಟು, ಆಡಿಟರ್ಸು, ಬ್ಯಾಂಕಿನಲ್ಲಿ ಕೆಲಸ ಮಾಡ್ತಕ್ಕಂಥವರು, ಗಣಿತದ ಉಪನ್ಯಾಸಕರು ಮತ್ತು ಟ್ಯುಟೋರಿಯಲ್ ಕಾಲೇಜ್ ನಡೆಸ್ತಕ್ಕಂಥವರು ಹೆಚ್ಚಿನ ಶ್ರೇಯಸ್ಸು ನೆಮ್ಮದಿ ಕಾಣ್ತಕ್ಕಂಥ ವರ್ಷ ಇದಾಗಿರುತ್ತೆ. ಯಾವ ರೀತಿ ಪರಿಹಾರವನ್ನು ಕಂಡುಕೊಳ್ಬಹುದು? ಈ ಮೀನರಾಶಿಯವರು ಅವರ ಸಮಸ್ಯೆ ಪರಿಹಾರಕ್ಕಾಗಿ ಪ್ರತ್ಯಂಗಿರಾ ದೇವಿ ಅಂತಕ್ಕಂಥ ಒಂದು ದೇವಿಯ ಸ್ವರೂಪವನ್ನು ಪ್ರತಿ ಹುಣ್ಣಿಮೆ ದಿವಸ ಪೂಜೆ ಮಾಡಿಸೋದ್ರಿಂದ ಇನ್ನಷ್ಟು ಶ್ರೇಯಸ್ಸು ನೆಮ್ಮದಿ ಅವ್ರು ಕಾಣ್ಬೋದಮ್ಮ.